ಹಿಂದೆ ಏನು ನಮ್ಮ ಪಕ್ಷದ ಹಿರಿಯ ಶಾಸಕರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಮುಂದಿನ ಶಾಸಕರು ಯಾರು ಅಂತ ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ವಿಚಾರವಾಗಿ ಮಾತಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಇವತ್ತು ಏನು ಚಿಕ್ಕಬಳ್ಳಾಪುರ ಭಾಗ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ಈ ಮೂರು ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದಿರತಕ್ಕಂಥ ಯಲಹಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ನಾನು ಅವ್ರಿಗೆ ಹೇಳೋ ಅಂತ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ, ಆದರೆ ಇಲ್ಲಿನ ವಾಸ್ತವಾಂಶಗಳು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರು ಸೇರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜು ಸುಮಾರು 800-900 ಕೋಟಿ ಅನುದಾನ ತಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇವತ್ತು ಅದು ಇನ್ನು ಇದುವರೆಗೂ ಓಪನ್ ಆಗಿ ಜನಗಳ ಸೇವೆಗೆ ಆಗದಿರತಕ್ಕಂಥ ನಿಂತಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನ ಅದು ಅಭಿವೃದ್ಧಿ ಆಗಿ ಜನಗಳಿಗೆ ಸೇವೆ ಸಿಗ್ಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾವು ಅವರು MP ಕಳೆದ ಚುನಾವಣೆಯಲ್ಲಿ ಒಂದು 3 ಬಾರಿ ಶಾಸಕರಾಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, 4ನೇ ಚುನಾವಣೆಯಲ್ಲಿ ಹೋದಾಗ ನಮಗೆ ಒಂದು ಹಿನ್ನಡೆ ಆಯಿತು, ಒಂದು ಸೋಲು ಕಂಡ್ರೆ. ಸೋಲಾದ ಮೇಲೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಂಠಿತಾಗಿದೆ. ಇವತ್ತು ಏನು ನಾವೇನು ಹೇಳ್ಬೇಕಾಗಿಲ್ಲ, ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತಾ ಇದ್ದಾರೆ, ಎಲ್ಲ ಪಕ್ಷದ ಮುಖಂಡರು ಮಾತಾಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು MLA ಆಗಿ ಆಗ್ಬೇಕು. ಅದಕ್ಕೋಸ್ಕರ ವಿಶ್ವನಾಥ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ, ಮುಂದಿನ MLA ಇನ್ನೊಬ್ರು ಅಂತ. ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ, ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು. ನಮ್ಮ ಸುಧಾಕರ್ ಅಣ್ಣವರು ಅಂತ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರುವಂತವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ ಅವರು ಹೇಳಿದ್ದಾರೆ. ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಿವಾರ್ಯ ಆಗಿದೆ, ಏನು ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಇಲ್ಲಿ ನೆಕ್ಸ್ಟ್ ಅವರೇ ಶಾಸಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ತಿರ್ಗಾ ಏನು ಅದು ಒಂದು ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದು ಬದ್ಧವಾಗಿದೆ. ಅಂದ್ರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರು ಶಕ್ತಿ ಎಷ್ಟು, ಅವ್ರ ಸಂಘಟನೆ ಏನು, ಒಬ್ಬರು ನಾಯಕರನ್ನ ಬೆಳೆಸ್ಬೇಕಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ, ಹಗಲಿರುಳು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು. ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ, ಇದು ವಾಸ್ತವಾಂಶ ನಾವು ಎಲ್ಲ ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ಬೇಕಂತ ಸೇರಿರ್ತಕ್ಕಂಥದ್ದು. ಮತ್ತೆ ಇವತ್ತು ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ಇವತ್ತು ಎಷ್ಟೋ ಎಲ್ಲಾ ಸಮುದಾಯಗಳು ಹಾಸ್ಟೆಲ್ ಬಿಲ್ಡಿಂಗ್ಸು ಇವತ್ತು ನಮ್ಮ ನಾಯಕರೇ ಕಟ್ಸಿರೋದಂತೇಳಿ ನಾನು ಘಂಟಾಘೋಷವಾಗಿ ಹೇಳಿಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗುದ್ದಿ ಪೂಜೆ ಆಗಿ ಇವತ್ತು ಇನಾಗ್ರೇಷನ್ ಆಗಿ ಎಲ್ಲಾ ಸಮುದಾಯ ಹಾಸ್ಟೆಲ್ಗಳು ಇವತ್ತು ನಗರದಲ್ಲಿ ಸುತ್ತಮುತ್ತ ಏನು ಕಟ್ಟಡಗಳು ಇದೆ ಎದ್ದು ನಿಂತಿದೆ. ಇದು ನಮ್ಮ ನಾಯಕರು ಗುರುತಿಸ್ತಾರೆ ಡಾಕ್ಟರ್ ಸುಧಾಕರ್ ಅಣ್ಣ ಅವರು. ಅದನ್ನ ಜಿಲ್ಲಾಧಿಕಾರಿಗಳಿಂದ ಕನ್ವರ್ಷನ್ ಆಗುತ್ತೆ, ಕನ್ವರ್ಷನ್ ಆಗಿ ಕ್ಯಾಬಿನೆಟ್ ಹೋಗಿ ಅಲ್ಲಿ ಅಪ್ರೂವಲ್ ಆಗುತ್ತೆ. ನಮ್ಮ ನಗರಸಭೆ ಹೆಸರಲ್ಲಿ ಪಾಣಿ ಹೋಗುತ್ತೆ, ಅಲ್ಲಿಂದ ಹೌಸಿಂಗ್ ಬೋರ್ಡ್ ಕಳಿಸ್ತಾರೆ. ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ನಕ್ಷೆ ತಯಾರಾಗುತ್ತೆ, ಅಲ್ಲಿಂದ ಹಕ್ಕುಪತ್ರ ರೆಡಿ ಆಗುತ್ತೆ. ಎಲ್ಲ ನಗರದ ಮುಖಂಡರ ಜೊತೆ ಫಲಾನುಭವಿಗಳಿಗೆ ನಾವು ಹಂಚಿಕೆ ಮಾಡ್ತೀವಿ. ಏನು ಹಂಚಿಕೆ ಆದ್ಮೇಲೆ ಸರ್ಕಾರ ಕಾರಣಾಂತರದಿಂದ ಸರ್ಕಾರ ಬದಲಾಗುತ್ತೆ, ನಾಯಕ ಬದಲಾಗ್ತಾನೆ ಅಂತ ಹೇಳ್ಬಿಟ್ಟು ನಾವು ರೋಡ್ ಕಿತ್ತಕ್ಕಾಗತ್ತಾ, ಕೆರೆಯನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ? ಹಕ್ಕುಪತ್ರ ಇವತ್ತು ಯಾರೇ ಆಗ್ಲಿ ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅರ್ಜಿ ಹಾಕಿ ಅವ್ರ ಹೆಸರಲ್ಲಿ ಹಕ್ಕುಪತ್ರ, ಅದೇ ಹಕ್ಕುಪತ್ರ ಏನು ನಮ್ಮ ನಾಯಕರು ಕೊಟ್ಟಿರೋ ಅದೇ ಹಕ್ಕುಪತ್ರನೇ ಕೊಡ್ತಾರೆ. ಒಟ್ಟು 3 ಹಕ್ಕುಪತ್ರ ಇದೆ, ಒಂದು ಫಲಾನುಭವಿ ಕೈಯಲ್ಲಿದೆ, ಒಂದು ನಮ್ಮ ಕಚೇರಿಯಲ್ಲಿದೆ, ಒಂದು ಹೌಸಿಂಗ್ ಬೋರ್ಡ್ ಅಲ್ಲಿ ಇದೆ. 3 ಹಕ್ಕುಪತ್ರ ಒಂದೇ ಸಲ ರೆಡಿ ಆಗಿರೋದು. ಇವತ್ತು ನಮ್ಮ ನಾಯಕರು ಕೊಟ್ಟಿರ್ತಕ್ಕಂಥ ಜಾಗ ಅಕ್ಕಪಕ್ಕದಲ್ಲಿ ಲೇಔಟ್ಸ್ ಆಗ್ತಾ ಇದೆ. ಒಂದು ನಿವೇಶನ 10 ರಿಂದ 15 ಲಕ್ಷ ಹೋಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ನಾಯಕರು ಶಾಸಕರಾಗಿ ಬರ್ತಾರೆ, ಅಲ್ಲಿ ನಿವೇಶನ ಮಾಡ್ತಾರೆ, ಜನಗಳಿಗೆ ಗುರುತಾರೆ, ಅಲ್ಲಿ ಮನೆಗಳು ಕಟ್ಕೊಡ್ತಾರೆ. ಅವ್ರ ಮನೆಗಳು ಕೊಟ್ಟಾಗ ಒಂದೊಬ್ಬರು ಫಲಾನುಭವಿಗೆ 20 ರಿಂದ 30 ಲಕ್ಷ ಬೆಲೆ ಬಾಳುವಂತ ಆಸ್ತಿಯನ್ನು ಅವ್ರ ಕೈಗೆ
ಸೇರ್ತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಜಾಸ್ತಿ ದೂರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಯಾವ ಪಕ್ಷದಲ್ಲಿ ಶಾಸಕ ಆಗ್ತಾರೆ ಸರ್? ಯಾವ ಪಕ್ಷದಲ್ಲಿ ಶಾಸಕ? ಬಿಜೆಪಿಯಲ್ಲಿ ರಾಜೀನಾಮೆ ಕೊಟ್ಟು ಒಪ್ಕೊಳ್ಳುತ್ತೆ ಹೈಕಮಾಂಡ್. ಸರ್ ನಾವು ಏನಂದ್ರೆ ಶಾಸಕರಿಗೆ ಚಿಕ್ಕಬಳ್ಳಾಪುರ ಅನಿವಾರ್ಯ ಆಗಿದೆ, ಸಾಕಷ್ಟು ಅಭಿವೃದ್ಧಿ ನಿಂತೋಗಿದೆ, ನಾಯಕತ್ವ ಕೊರತೆ ಆಗಿದೆ. ನಮ್ಮ ನಾಯಕರು ನೆಕ್ಸ್ಟ್ ಶಾಸಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಸಂಖ್ಯೆ ಕಡಿಮೆ ಇದೆ, ರಾಜೀನಾಮೆ ಹೈಕಮಾಂಡ್ ಸೀಟ್ ಕೊಡಲ್ಲ, ಅವಾಗ ಏನ್ ಮಾಡ್ತೀವಿ? ಈಗ ನಾವು ಏನಂದ್ರೆ ಇಲ್ಲಿ ಸ್ಥಳೀಯವಾಗಿ ಕೆಲಸ ಆಗ್ಬೇಕಂದ್ರೆ ಶಾಸಕರು ಪಾರ್ಲಿಮೆಂಟ್ ರಾಜೀನಾಮೆ ಒಪ್ಕೊಳ್ಳಿಲ್ಲ, ಹೈಕಮಾಂಡ್ ಇವ್ರು ಬಿಟ್ಟು ಬೇರೆ ಸೀಟ್ ಕೊಡ್ತಾವ, ಅವಾಗ ನಿಮ್ಮ ನಿರ್ಧಾರ ಏನು? ಹೈಕಮಾಂಡ್ ಯಾರು ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಸಿದ್ಧವಾಗಿ ತೀರ್ಮಾನ ಮಾಡ್ತಾರೆ. ವಿಶ್ವಾಸ ಇದೆ ನಮ್ಮ ಡಾಕ್ಟರ್ ಸುಧಾಕರ್ ಅವರೇ ಬರ್ತಾರೆ ಅಂತ ಹಕ್ಕುಪತ್ರ ನೀವು ಅಸಲಿ ಅಂತ ಹೇಳ್ತೀರಲ್ವಾ, ಅದರಲ್ಲಿ ಸಚಿವರಾಗಿದ್ದಂತ ಅವ್ರ ಫೋಟೋ ಹಾಕೋಬೋದಾ? ಅಣ್ಣ, ನಮ್ಮ ಸಚಿವರು ಇರ್ತಕ್ಕಂಥ ಫೋಟೋ ಬಂದು ಆದೇಶ ಪತ್ರ ಅಂತ ಕೊಟ್ಟಿರೋದು. ಹಕ್ಕುಪತ್ರ ಏನು, ಹಕ್ಕುಪತ್ರ ಬೇರೆ, ಆದೇಶ ಪತ್ರ ಬೇರೆ. ನೀವು ನೋಡ್ಬೋದು ಅವ್ರ ಫೋಟೋ ಇರೋದು ಆದೇಶ ಪತ್ರ ಅಂತ. ಹಕ್ಕುಪತ್ರ ಬಂದು ಹೌಸಿಂಗ್ ಬೋರ್ಡ್ ಇಂದ ಬಂದಿರೋದು. ಎರಡು ಇದೆ. ನೀವು ವಿತರಣೆ ಮಾಡೋದೆಲ್ಲ ಆದೇಶ ಪತ್ರಗಳೇ. ಯಾವುದು ಆದೇಶ ಪತ್ರನೂ ಕೊಟ್ಟಿದ್ದೀವಿ, ಹಕ್ಕುಪತ್ರನೂ ಕೊಟ್ಟಿದ್ದೀವಿ. ಈಗ ನಾನು ನಗರಸಭೆ ಅಧ್ಯಕ್ಷನಾಗಿದ್ದಾಗ ನಗರಸಭೆಯಲ್ಲಿ ನಾವೊಂದು ಜನರಲ್ ಬಾಡಿ ಮೀಟಿಂಗ್ ಒಂದು ಸಭೆ ಇದು ವಿಚಾರ ತಗೊಂಡ್ಬರ್ತೀವಿ. ಇದನ್ನ ಖಾತೆ ಮಾಡಿಬಿಟ್ಟು ಅಲ್ಲಿ ಲೇಔಟ್ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಕಾಂಗ್ರೆಸ್ ವಿರೋಧ ಪಕ್ಷ ಸದಸ್ಯರಿದ್ದಾರೆ, ಒಂದು ಗೊಂದಲ ಮೂಡಿಸ್ಬಿಟ್ಟು ಆ ಸಭೆಗೆ ನಮ್ಮ ಸಂಸದರು ಕೂಡ ಬಂದು ಗೊಂದಲ ಮಾಡಿಬಿಟ್ಟು ಇಲ್ದಿರ್ತಕ್ಕಂಥ ಇದು ಮಾಡಿಬಿಟ್ಟು ಹೋಗ್ಬಿಟ್ಟು ಅನುದಾನ ಇಲ್ಲಿದೆ, ಅಷ್ಟು ಅಭಿವೃದ್ಧಿ ಮಾಡ್ಬೇಕಂದ್ರೆ 30 ರಿಂದ 40 ಕೋಟಿ ಅನುದಾನ ಬೇಕಾಗುತ್ತೆ. ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಶಾಸಕರಾಗಿ ಇಷ್ಟೊಂದು ಅಭಿವೃದ್ಧಿ ಆಗಿ ಅಲ್ಲಿ ಮನೆಗಳು ಕೂಡ ಎದ್ದು ನಿಲ್ತಾ ಇತ್ತು. ಇವತ್ತು ನಗರದಲ್ಲಿ 1000ಕ್ಕಿಂತ ಹೆಚ್ಚು ಸ್ಲಮ್ ಬೋರ್ಡ್ ಮನೆಗಳು ಕಟ್ಕೊಂಡಿದ್ರು. ಪಕ್ಷ ನೋಡಿಲ್ಲ, ಯಾವ ಸಮುದಾಯ ನೋಡಿಲ್ಲ, ಇವತ್ತು ನಗರದಲ್ಲಿ ಎದ್ದು ನಿಂತಿದೆ. ನೀವು ನಿರ್ಮಾಣ ಮಾಡಿರುವಂತ ಬಡಾವಣೆಯಲ್ಲಿ 4 ಅಡಿ ರಸ್ತೆ ಮಾಡಿದ್ದೀರಿ, ಅಲ್ಲಿ ಲೇಔಟ್ ಅಭಿವೃದ್ಧಿ ಮಾಡಿ ನೋಡೋಣ ಅಂತ 4 ಅಡಿ ಯಾವ್ದು ಸರ್ ಇವತ್ತು